ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತು ನಿಮಗೆ ನಾನು ಪ್ರಿಪ್ರೇಟರಿ ಓದಿದ ಮೇಲೆ ಫೈನಲ್ ಎಕ್ಸಾಮ್ನಲ್ಲಿ ಯಾವ ಥರ ಗೆಲ್ಲಬಹುದು ಅನ್ನೋದು ಹೇಳ್ಕೊಡ್ತೇನೆ, ಆಯಿತಾ? ಸೊ ಪ್ರಿಪ್ರೇಟರಿ ಎಕ್ಸಾಮ್ಸ್ ಮಾಡಿದ್ರೆ ಯಾವ ಥರ ನಮಗೆ ಹೆಲ್ಪ್ ಆಗುತ್ತೆ ಮೇನ್ ಎಕ್ಸಾಮ್ಸ್ನಲ್ಲಿ ನಿಮಗೆ ಇವತ್ತು ಹೇಳ್ತೇನೆ, ಈಸಿಯಾಗಿ ಹೇಳ್ಕೊಡ್ತೇನೆ. ನೀವು ಯಾಕೀಗ ಸೀರಿಯಸ್ನೆಸ್ ತೊಗೋಬೇಕು ಅನ್ನೋದು, ಆಯಿತಾ? ಸೊ ಈಗ ಸೀರಿಯಸ್ನೆಸ್ ತೊಗೊಂಡ್ರೆ ನಿಮಗೆ ಬೋರ್ಡ್ ಎಕ್ಸಾಮ್ಸ್ನಲ್ಲಿ ಎಕ್ಸಾಮ್ 1 ಮತ್ತು ಎಕ್ಸಾಮ್ 2ನಲ್ಲಿ ಈಸಿಯಾಗಿ ಸ್ಕೋರ್ ಮಾಡ್ಕೋಬಹುದು. ಏನಪ್ಪ ಫಸ್ಟ್ ಥಿಂಗ್ ಇಸ್ ಪ್ರಿಪ್ರೇಟರಿ ಓದಿ ಫೈನಲ್ ಎಕ್ಸಾಮ್ನಲ್ಲಿ ಗೆಲ್ಲುವುದು ಹೇಗೆ? ಪ್ರಿಪ್ರೇಟರಿ ಇಸ್ ಯುವರ್ ಮಿನಿ ಫೈನಲ್ ಎಕ್ಸಾಮ್ ರಿಹರ್ಸಲ್. ಲೈಕ್ ಇಲ್ಲಿ ಮಾಡುವ ಎಲ್ಲ ಮಿಸ್ಟೇಕ್ಸ್ ಫೈನಲ್ಲಿ ಕರೆಕ್ಟಾಗಿ ಮಾಡ್ಕೊಳ್ಳೋದು ಚಾನ್ಸ್ ಇದೆ ನಿಮಗೆ. ಓಕೆ, ಯು ಹ್ಯಾವ್ ಅ ಚಾನ್ಸ್ ಟು ಡೂ ಇಟ್ ಆಲ್ಸೋ. ಕ್ಲಿಯರ್? ಸೊ ನಾವು ಸ್ಟ್ರಾಂಗ್ ಬೇಸಿಕ್ ಇರಬೇಕು. ಫೈನಲ್ ಎಕ್ಸಾಮ್ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ. ಸೊ ಈಗ ನೀವು ಏನಾದರೂ ಒಂದು ಕಲಿತಿದ್ದೀರಾ, ಹೊಸದಾಗಿ ಏನಾದರೂ ಒಂದು ಕಲಿತಿದ್ದೀರಾ. ಓಕೆ, ಹೊಸದಾಗಿ ಅದನ್ನ ಕಲಿಯೋ ಸಮಯದಲ್ಲಿ ನಿಮಗೆ ಏನು ಅನಿಸುತ್ತೆ? ವಾಟ್ ಯು ಪೀಪಲ್ ವಿಲ್ ಫೀಲ್? ಅದನ್ನ ಕಲಿಯೋ ಸುಮಾರ ಬೇರೆದವ್ರು ಹೇಗೆ ಮಾಡ್ತಿದ್ದಾರೆ, ಅವ್ರು ಅದನ್ನು ಮಾಡಿದಾರೋ ಇಲ್ಲ, ಸೊ ಅದನ್ನೆಲ್ಲ ರಿವ್ಯೂ ಮಾಡ್ತಾರಲ್ಲ ನೀವು. ಅದೇ ಥರ ಏನಾದರೂ ಒಂದು ಹೊಸ ತಗೋ ಸಮಯದಲ್ಲಿ, ಹೊಸ ಕೆಲಸ ಮಾಡೋ ಸಮಯದಲ್ಲಿ ಅದನ್ನು ಎಲ್ಲರೂ ಏನು ಮಾಡಿದಾರಪ್ಪ ಅದನ್ನು ನೋಡ್ಕೋತಾರ, ರೈಟ್? ಆಮೇಲೆ ಟ್ರೈ ಮಾಡ್ತೇನೆ, ರೈಟ್? ಸೊ ಅದೇ ಥರ ಪ್ರಿಪ್ರೇಟರಿ ಎಕ್ಸಾಮ್ಸನ್ನು ಈಗ ಎಲ್ಲ ಟಾಪರ್ಸು ಸೀರಿಯಸ್ ಆಗಿ ಓದ್ತಿದಾರಲ್ಲ, ಅದೇ ಥರ ನೀವು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ. ನೀವು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ ನಿಮಗೆ ಅದು ರಿಫ್ಲೆಕ್ಷನ್ ಸಿಗುತ್ತೆ. ಅಂದರೆ ನೀವು ಏನಾದರೂ ಮಿಸ್ಟೇಕ್ಸ್ ಮಾಡಿದರೆ, ಈಗ ಕ್ವಶನ್ ಪೇಪರ್ನ ತೊಗೊಂಡ ತಕ್ಷಣ ನೀವು ಕ್ವಶನ್ಸ್ ಓದಿದ ತಕ್ಷಣ ನನಗೆ ಅದು ನೆನಪು ಬರ್ತಿದ್ದೇನೆ ಇಲ್ಲೋ, ಸೊ ಯಾಕೆ ನನಗೆ ನೆನಪು ಬರ್ತಿಲ್ಲ, ನಾನು ಎಲ್ಲಿ ಹಿಂದೆ ಉಳಿದಿದ್ದೇನೆ, ಅದೆಲ್ಲ ಗೊತ್ತಾಗಬೇಕಂದ್ರೆ ಇದೆಲ್ಲ ಮಿಸ್ಟೇಕ್ಸ್ ನೀವು ಫೈಂಡ್ ಮಾಡೋದು. ಕ್ಲಿಯರ್? ಸೊ ಆ ಮಿಸ್ಟೇಕ್ಸನ್ನು ಕಡಿಮೆ ಮಾಡಬೇಕಂದ್ರೆ ಯು ಪೀಪಲ್ ನೀಡ್ ಟು ಅಂಡರ್ಸ್ಟ್ಯಾಂಡ್ ವೈ ಪ್ರಿಪ್ರೇಟರಿ ಇಸ್ ಇಂಪಾರ್ಟೆಂಟ್. ಸೊ ಪ್ರಿಪ್ರೇಟರಿಯಿಂದ ಮಿಸ್ಟೇಕ್ಸ್ ಫೈಂಡ್ ಮಾಡ್ಕೋಬೋದು. ಪ್ರಿಪ್ರೇಟರಿಯಿಂದ ನೀವು ಯಾವ ಲೆವೆಲ್ಗಿದೆ ಅನ್ನೋದು ಗೊತ್ತಾಗುತ್ತೆ, ನೀವು ಯಾವ ಲೆವೆಲಿಂದ ಮೇಲ್ಗಡೆ ಹೋಗ್ಬೇಕು ಅನ್ನೋದು ಗೊತ್ತಾಗುತ್ತೆ. ಪ್ಲಸ್ ಕಾನ್ಫಿಡೆನ್ಸ್ ವಿಲ್ ಬಿ ಇನ್ಕ್ರೀಸಿಂಗ್. ಕಾನ್ಫಿಡೆನ್ಸ್ ಯಾವ ಥರ ಇನ್ಕ್ರೀಸ್ ಆಗುತ್ತೆ? ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆಗೋದಂದರೆ ಫಸ್ಟ್ ವಿಷಯ ಏನಾಗುತ್ತಂದರೆ ನೀವು ಯಾವ ಥರ ಅದನ್ನು ಪೇಪರ್ನಲ್ಲಿ ಬರೆದಿದ್ದೀರಾ, ಎಕ್ಸಿಕ್ಯೂಟ್ ಮಾಡಿದ್ದೀರಾ ಓದಿದ ಪ್ರಕಾರ. ಓಕೆ, ಓದಿದ ಪ್ರಕಾರ ನೀವು ಆ ಥರ ಎಕ್ಸಿಕ್ಯೂಟ್ ಮಾಡಿಲ್ಲ, ಯಾಕಪ್ಪ ನಾನು ಎಕ್ಸಿಕ್ಯೂಟ್ ಮಾಡಿಲ್ಲ, ನಾನು ಎಲ್ಲಿ ಹಿಂದೆ ಉಳಿದೆ ಅನ್ನೋದು ಕ್ವಶನ್ ಮಾರ್ಕ್ ನಿಮ್ಮ ತಲೆಯಲ್ಲಿ ಬರಬೇಕದು. ನಿಮ್ಗೆ ಯಾವಾಗ ಆ ಕ್ವಶನ್ ಮಾರ್ಕ್ ನಿಮ್ಮ ತಲೆಯಲ್ಲಿ ಬರುತ್ತಲ್ಲ, ಅವಾಗಷ್ಟೇ ನಿಮಗೆ ಐಡಿಯಾ ಗೊತ್ತಾಗೋದು ನೀವು ಯಾವ ಥರ ಆ್ಯಕ್ಚುಲಿ ಪ್ರಿಪ್ರೇಟರಿ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು ಅನ್ನೋದು. ಓಕೆ, ಆ್ಯಂಡ್ ಇನ್ನೊಂದು ವಿಷಯ ಹೇಳಬೇಕು, ಪ್ರಿಪ್ರೇಟರಿ ಎಕ್ಸಾಮಿಂದ ಎಕ್ಸಾಮ್ 1 ಮತ್ತು ಎಕ್ಸಾಮ್ 2 ಅಲ್ಲಿ ಬಹಳ ಹೆಲ್ಪ್ ಆಗುತ್ತೆ. ನಿಮಗೆ ಒಂದು ಪ್ಯಾನಿಕ್ ಆಗಿರುತ್ತೆ ಪ್ರಿಪ್ರೇಟರಿ ಎಕ್ಸಾಮ್ನಲ್ಲಿ, ನಾನು ಈ ಚಾಪ್ಟರ್ಸ್ ಓದಿಲ್ಲ, ಈ ಚಾಪ್ಟರ್ಸಿಂದ ಈ ಕ್ವಶನ್ಸ್ ಬಿದ್ದಿದೆ, ನಾನೀಗ ಫೆಬ್ರವರಿನಲ್ಲಿ ಕುಂತು ಆ ಕ್ವಶನ್ಸನ್ನು ಪರ್ಫೆಕ್ಟ್ ಮಾಡ್ಕೋಬೇಕು, ಸೊ ದ್ಯಾಟ್ ದೋಸ್ ಮಿಸ್ಟೇಕ್ಸ್ ವಿಲ್ ನಾಟ್ ಬಿ ರಿಪೀಟೆಡ್ ಇನ್ ಯೋರ್ ಇನ್ ಯೋರ್ ಮೇನ್ ಎಕ್ಸಾಮ್ಸ್. ಕ್ಲಿಯರ್? ಸೊ ಇದನ್ನು ಫಸ್ಟ್ ಮಾಡ್ಕೋಬೇಕು. ನೆಕ್ಸ್ಟ್, ವೈ ಪ್ರಿಪ್ರೇಟರಿ ಇಸ್ ಇಂಪಾರ್ಟೆಂಟ್? ಟೈಮ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸ್ ನಿಮಗೆ ಕೊಡುತ್ತೆ. 3 ತಾಸಿನಲ್ಲಿ 3 ತಾಸು 15 ನಿಮಿಷನಲ್ಲಿ ಯಾವ ಥರ ಎಕ್ಸಾಮನ್ನು ಬರೀಬೇಕು, ಯಾವ ಥರ ಮ್ಯಾನೇಜ್ಮೆಂಟ್ ಮಾಡಬೇಕು, ಪಾರ್ಟ್ ಎ, ಪಾರ್ಟ್ ಸಿ ಮತ್ತು ಪಾರ್ಟ್ ಬಿ ಅನ್ನು. ಓಕೆ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಎ, ಬಿ, ಸಿ ಅನ್ನು ಹೇಗೆ ನೀವು ಅಟೆಂಪ್ಟ್ ಮಾಡಬೇಕು, ಯಾವ್ದು ಫಸ್ಟನ್ನು ಅಟೆಂಪ್ಟ್ ಮಾಡಬೇಕು. ನಾನು ಅಕಸ್ಮಾತ್ ಆಗಿ ಸ್ಟಾರ್ಟಿಂಗು ನನಗೆ ಗೊತ್ತಿರೋ ಕ್ವಶನ್ ಬರೆದ್ಬಿಟ್ರೆ ಆಮೇಲೆ ಆ ಕ್ವಶನ್ಸನ್ನು ಬರ್ಕೋಬಹುದಾ, ನನಗೆ ಟೈಮ್ ಸಾಲುತ್ತಾ? ಸೊ ಇದೆಲ್ಲ ನಿಮಗೆ ಐಡಿಯಾ ಗೊತ್ತಾಗುತ್ತೆ ಪ್ರಿಪ್ರೇಟರಿ ಎಕ್ಸಾಮ್ಸಿಂದ. ಕ್ಲಿಯರಾ? ನಾವು ಎಷ್ಟು ಸಲ ಹೇಳ್ತೇವೆ ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ಸ್ ಬರೀಬೇಕಪ್ಪ ಅನ್ನೋದು, ಬಟ್ ನೀವು ಮಾಡೆಲ್ ಕ್ವಶನ್ ಪೇಪರ್ಸ್ ಬರೆಯಲ್ಲ, ಅದನ್ನು ಸಾಲ್ವ್ ಮಾಡಲ್ಲ, ಅದರಿಂದ ಪ್ರಿಪ್ರೇಟರಿ ನಿಮಗೆ ಹೆಲ್ಪ್ ಆಗಲ್ಲ. ಕ್ಲಿಯರಾ? ನೆಕ್ಸ್ಟ್ ಇಸ್ ರಿಪೀಟೆಡ್ ಕ್ವಶನ್ಸ್ ಐಡೆಂಟಿಟಿ ಆಗುತ್ತೆ. ರಿಪೀಟೆಡ್ ಕ್ವಶನ್ಸ್ ಏನಿದೆಯಲ್ಲ, ವಾಟ್ ಆರ್ ದ ರಿಪೀಟೆಡ್ ಕ್ವಶನ್ಸ್ ವಿಚ್ ಆರ್ ಪ್ರೆಸೆಂಟ್, ದೋಸ್ ಆಲ್ ಯು ಕ್ಯಾನ್ ಐಡೆಂಟಿಫೈ ಇಟ್. ನಾವಂತ ಹೇಳ್ತಿದ್ದೇವೆ ನಿಮಗೆ, ಓಕೆ, ವಿ ಆರ್ ಟೆಲ್ಲಿಂಗ್ ಯು, ಏನು ಹೇಳ್ತಿದ್ದೇವೆ, ಈ ಕ್ವಶನ್ಸ್ ಅಪ್ಪ ಈ ವರ್ಷ ಇಷ್ಟು ಸಲ ಬಿದ್ದಿದೆ, ಈ ಕ್ವಶನ್ನು 4-5 ಸಲ ಬಿದ್ದಿದೆ, ಇದನ್ನೆಲ್ಲ ನಿಮಗೆ ಹೇಳ್ತೇವೆ ನಾವು. ಓಕೆ, ವಿ ಸೇ ಇಟ್ ಎವ್ರಿಥಿಂಗ್, ಬಟ್ ಯು ಪೀಪಲ್ ವಿಲ್ ಗೆಟ್ ಟು ನೋ ವೆನ್ ನೀವು ಯಾವಾಗ ಆ ಜಾಗದಲ್ಲಿ ಬರ್ತಿರಲ್ಲ ಅವಾಗಷ್ಟೇ ಗೊತ್ತಾಗೋದು. ನಿಮಗೆ ಪ್ರಿಪ್ರೇಟರಿ ಎಕ್ಸಾಮ್ನಲ್ಲಿ ಕುಂತಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ, ಇದು ಹೇಳಿದ್ರಪ್ಪ ಮ್ಯಾಮು, ಈ ಕ್ವಶನ್ ಬೀಳುತ್ತಂತ, ಬಿದ್ದಿದೆ, ಹ್ಯಾಪಿನೆಸ್ ವಿಲ್ ಬಿ ದೇ, ರೈಟ್? ಸೊ ರಿಪೀಟೆಡ್ ಕ್ವಶನ್ಸ್ ಬಿದ್ದರೆ ನಿಮ್ಗೆ ಹ್ಯಾಪಿನೆಸ್ ಬರುತ್ತೆ, ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ ನೆಕ್ಸ್ಟ್ ಪ್ರಿಪೇರ್ ಆಗಲಿಕ್ಕೆ. ಕ್ಲಿಯರಾ? ನೆಕ್ಸ್ಟ್ ಏನು, ವೀಕ್ ಚಾಪ್ಟರ್ಸ್ ಈಗ ಫಿಕ್ಸ್ ಮಾಡಿದರೆ ಫೈನಲ್ನಲ್ಲಿ ಸ್ಕೋರ್ ಮಾಡೋದು ಈಸಿಯಾಗಿ ಜಂಪ್ ಆಗುತ್ತೆ. ಓಕೆ, ವೀಕ್ ಚಾಪ್ಟರ್ಸ್ ಯಾವ್ದು ನಿಮಗೆ ಅದು ಹೆಂಗೆ ಗೊತ್ತಾಗುತ್ತೆ? ನೀವು ಯಾವಾಗ ಆ ಕ್ವಶನ್ಸನ್ನು ಅಟೆಂಪ್ಟ್ ಮಾಡ್ತಾರಾ ಪ್ರಿಪ್ರೇಟರಿ ಎಕ್ಸಾಮ್ನಲ್ಲಿ ಆ ಕ್ವಶನ್ಸ್ ಯಾವಾಗ ಅಟೆಂಪ್ಟ್ ಮಾಡ್ತಾರಲ್ಲ ಆ ಚಾಪ್ಟರಿಂದ ನಿಮಗೆ ಗೊತ್ತಾಗುತ್ತೆ, ನಂಗೆ ಇದರಿಂದ ಈ ಕ್ವಶನ್ ಅಟೆಂಪ್ಟ್ ಮಾಡ್ಲಿಕ್ಕೆ ಬರ್ತಿಲ್ಲ. ವೀಕರ್ ಸಬ್ಜೆಕ್ಟ್ಸ್ ಯಾವ್ದಾವ ನಮಗೆ, ಆ ವೀಕರ್ ಸಬ್ಜೆಕ್ಟ್ಸನ್ನು ಫುಲ್ ಕಾನ್ಸಂಟ್ರೇಟ್ ಮಾಡಿ ಫೆಬ್ರವರಿಯಲ್ಲಿ, ರೈಟ್? ಫೆಬ್ರವರಿಯಲ್ಲಿ ಆರಾಮಾಗಿ ಆ ವೀಕರ್ ಟಾಪಿಕ್ಸನ್ನು, ವೀಕರ್ ಕಾನ್ಸೆಪ್ಟ್ಸನ್ನು ಪರ್ಫೆಕ್ಟ್ ಮಾಡ್ಕೊಳ್ಳಿ, ಸೊ ದ್ಯಾಟ್ ಇಟ್ ವೋಂಟ್ ರಿಪೀಟ್ ದ ಸೇಮ್ ಥಿಂಗ್ ಇನ್ ಯುವರ್ ಮೇನ್ ಎಕ್ಸಾಮ್ಸ್. ಕ್ಲಿಯರ್?
ನೆಕ್ಸ್ಟ್ ಇಸ್ ಪ್ರಿಪರೇಟರಿ ಟೈಮ್ನಲ್ಲಿ ಏನು ಫೋಕಸ್ ಮಾಡಬೇಕು. ಪ್ರಿಪರೇಟರಿ ಟೈಮ್ನಲ್ಲಿ ಏನಪ್ಪ ನೀವು ಕಂಪ್ಲೀಟ್ಲಿ ಫೋಕಸ್ ಮಾಡಬೇಕು. ಫಸ್ಟ್ ಇಸ್ ಹೈ ವೇಟೇಜ್ ಚಾಪ್ಟರ್ಸನ್ನು ಕಂಪ್ಲೀಟ್ಲಿ ಫೋಕಸ್ ಮಾಡಿ ಡೈಲಿ ಒಂದು ಚಾಪ್ಟರ್ ರಿವಿಷನನ್ನು ಸ್ಟಾರ್ಟ್ ಮಾಡಲಿ ಈಗೇ ಸದ್ಯ. ಓಕೆ, ಒನ್ ಶಾರ್ಟ್ಸನ್ನು ನೋಡಿ ವೇದಾಂತ ಕರ್ನಾಟಕದಿಂದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸು, ಮೋಸ್ಟ್ ಇಂಪಾರ್ಟೆಂಟ್ ನೇಮ್ಡ್ ರಿಯಾಕ್ಷನ್ಸೂ ಆಲ್ರೆಡಿ ಇದೆ, ಅವನ್ನೆಲ್ಲ ಕುಂತು ನೋಡ್ಕೋಬಹುದು ಆಯಿತಾ. ಆ್ಯಂಡ್ ದೆನ್ ಮಾಡಲ್ ಪೇಪರ್ಸ್ ಪ್ಲಸ್ PYQs, ದಟ್ ಇಸ್ 70% ಪ್ಯಾಟರ್ನ್ ಕ್ಲಾರಿಟಿ ಇರುತ್ತೆ. ಕ್ಲಿಯರಾ? ಪ್ಯಾಟರ್ನ್ ಅನ್ನ ಕಂಪ್ಲೀಟ್ಲಿ ಕ್ಲಾರಿಟಿ ಇರುತ್ತೆ ಯಾವಾಗ ನೀವು ಮಾಡೆಲ್ ಕ್ವಶನ್ ಪೇಪರ್ಸ್ ಅನ್ನ ಮತ್ತೆ PYQs ಅನ್ನ ಸಾಲ್ವ್ ಮಾಡ್ತಾರಲ್ಲ ಅವಾಗ. ಕ್ಲಿಯರಾ? ನೆಕ್ಸ್ಟ್ ಮಿಸ್ಟೇಕ್ಸ್ ಲಿಸ್ಟ್ ಮಾಡಿ, ಲೈಕ್ ಎವ್ರಿ ಡೇ 10 minutes ಕರೆಕ್ಟ್ ಮಾಡ್ಬೇಕು ಅದನ್ನ. ಕ್ಲಿಯರಾ? ಲೈಕ್ ಮಿಸ್ಟೇಕ್ ಲಿಸ್ಟ್ ಅಂದ್ರೆ ನೀವು ಈ ಚಾಪ್ಟರ್ ಇಂದ ಎಲ್ಲಿ ಮಿಸ್ಟೇಕ್ ಮಾಡ್ತಿದ್ದೀರಾ, ಯಾವ ತರ ಕ್ವಶನ್ಸ್ ಅನ್ನ ಅಟೆಂಪ್ಟ್ ಮಾಡ್ಲಿಕ್ಕೆ ನಿಮಗೆ ಬರ್ತಿಲ್ಲ, ಆ ಮಿಸ್ಟೇಕ್ಸ್ ಅನ್ನ ಚೆನ್ನಾಗಿ ಬರ್ಕೊಂಡ್ಬಿಟ್ರೆ ಅದನ್ನ ನೀವು ರಿಪೀಟ್ ಮಾಡ್ಲಿಕ್ಕೆ ಹೋಗಲ್ಲ ನೆಕ್ಸ್ಟ್ ಟೈಮು. ಇನ್ ಕೇಸ್ ನೀವು ಅದನ್ನ ಮತ್ತೆ ರಿಪೀಟ್ ಮಾಡಿದ್ರೆ ನೀವು ಅದನ್ನ ಮತ್ತೆ ಮಿಸ್ಟೇಕ್ ಬುಕ್ನಲ್ಲಿ ಬರ್ಕೊಳ್ಳಿ, ನಾನು ಮತ್ತೆ ಎಲ್ಲಿ ರಾಂಗ್ ಹೋಗ್ತಿದ್ದೇನೆ. ನಿಮಗೆ ಅದು ಕ್ಲಾರಿಟಿ ಇರಬೇಕು, ನೀವು ಎಲ್ಲಿ ಆ್ಯಕ್ಚುಲಿ ಮಿಸ್ಟೇಕ್ ಮಾಡ್ತಿದ್ದಾರೆ ಅನ್ನೋದು. ನಿಮಗೆ ಕ್ಲಾರಿಟಿ ಇರಲಿಲ್ಲ ಅಂದರೆ ಅದು ಮಿಸ್ಟೇಕ್ ಫೈಂಡ್ ಮಾಡ್ಲಿಕ್ಕೆ ಬರಲ್ಲ. ಕ್ಲಿಯರಾ? ಸೊ ನೆಕ್ಸ್ಟ್ ಇಸ್ ಪ್ರಿಪ್ರೇಟರಿ ಸಕ್ಸಸ್ ಫೈನಲ್ನಲ್ಲಿ ಏನಾಗುತ್ತೆ, ದಟ್ ಇಸ್ ಫೈನಲ್ ಎಕ್ಸಾಮ್ಗೆ ಡೈರೆಕ್ಟ್ ಇಂಪ್ಯಾಕ್ಟ್ ಆಗುತ್ತೆ. ಪ್ರಿಪ್ರೇಟರಿನಲ್ಲಿ ಸೆಕ್ಯೂರ್ ಮಾಡಿದ್ದ ಮಾರ್ಕ್ಸನ್ನು ಫೈನಲ್ ಮಾರ್ಕ್ಸ್ಗೆ ಪ್ರಿಡಿಕ್ಟ್ ಮಾಡ್ಕೋಬಹುದು. ಆಯ್ತಾ? ಆ್ಯಂಡ್ ದೆನ್ ಕಾನ್ಫಿಡೆನ್ಸ್ ಲೆವೆಲ್ ವಿಲ್ ಇನ್ಕ್ರೀಸ್, ಆಂಗ್ಸೈಟಿ ಲೆವೆಲ್ ವಿಲ್ ಡಿಕ್ರೀಸ್. ಪ್ರಿಪ್ರೇಟರಿ ಓದ್ಕೊಂತಿದ್ರೆ ಫೈನಲ್ನಲ್ಲಿ ಗೆಲ್ಲುವುದು ಗ್ಯಾರಂಟಿ ನಿಮ್ಮದು. ಸೊ ಅದಕ್ಕೆ ಹೇಳೋದು ಪ್ರಿಪ್ರೇಟರಿ ನಿಮ್ಮದು ಒಂದು ಮಿರರ್ ಥರ, ನಿಮಗೊಂದು ಮಿರರ್ ತೋರಿಸುತ್ತೆ ಅದು. ನಾನು ಎಲ್ಲಿದ್ದೇನಪ್ಪ, ನಾನು ರಿಯಾಲಿಟಿನಲ್ಲಿ ಎಲ್ಲಿದೆ ನಾನು, ಅದನ್ನು ನನ್ನನ್ನು ಇಂಪ್ರೂವ್ ಮಾಡಲಿಕ್ಕೆ 1 ತಿಂಗಳಿದೆ. ಅದು 1 ತಿಂಗಳು ಯಾವುದು? ಫೆಬ್ರವರಿ. ಆ ಫೆಬ್ರವರಿನಲ್ಲಿ ನಾನು ಏನು ಮಿಸ್ಟೇಕ್ಸ್ ಮಾಡಿದ್ದೇನೆ ಜನವರಿ ಪ್ರಿಪ್ರೇಟರಿನಲ್ಲಿ ಅದನ್ನೆಲ್ಲ ನಾನು ಕ್ಲಿಯರ್ ಮಾಡ್ಕೋತೇನೆ. ಆ ಥರ ನಿಮಗೊಂದು ಐಡಿಯಾ ಇರಬೇಕು. ಅದರ ಸಲುವಾಗಿ ಹೇಳೋದು ಈಗ ಸೀರಿಯಸ್ನೆಸ್ ತೊಗೊಳ್ಳಿ ಡಿಸೆಂಬರ್ನಲ್ಲಿ, ಅದರಿಂದ ಪ್ರಿಪೇರಿಟಿನಲ್ಲಿ ನಿಮಗೆ ಈಸಿ ಆಗುತ್ತೆ, ಆ ಮಿರರ್ ನೆಸೆಸಿಟಿನೇ ಬರಲ್ಲ ನಿಮಗೆ. ಕ್ಲಿಯರಾ? ಸೊ ಇದ್ರ ಪ್ರಕಾರ ನಿಮಗೆ ನಾನು ಇಂಪಾರ್ಟೆನ್ಸ್, ವೈ ಇಟ್ ಇಸ್ ಇಂಪಾರ್ಟೆಂಟ್ ಪ್ರಿಪರೇಟರಿ ಎಕ್ಸಾಮ್ಸ್ ಫಾರ್ ಯುವರ್ ಮೇನ್ ಬೋರ್ಡ್ ಎಕ್ಸಾಮ್ಸ್. ಐ ಹ್ಯಾವ್ ಟೋಲ್ಡ್ ಯು, ನಾನಂತೂ ಸಪೋರ್ಟ್ ಮಾಡ್ತಿದ್ದೇನೆ, ನೀವು ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮಿಲಿ ಏನು ಹೇಳ್ತಿದ್ದಾರೆ, ರಿಕ್ವೆಸ್ಟ್ ಮಾಡ್ತಿದ್ದಾರೆ ನಿಮಗೆ, ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಬಿಕಾಸ್ ಯು ನೀಡ್ ಟು ಮೇಕ್ ಯುವರ್ ಪೇರೆಂಟ್ಸ್ ಪ್ರೌಡ್, ರೈಟ್? So if you make your parents proud, even they will be happy, right? So till then, see you in the next session. Make sure you will follow the consistency and main thing, that is your health ಅನ್ನು ಚೆನ್ನಾಗಿ ಮೇಂಟೈನ್ ಮಾಡಿ, ಅದರಿಂದ ಫುಲ್ ಸರಿಯಾಗಿ ನಿಮ್ಮ ಪ್ರಿಪರೇಟರಿ ಎಕ್ಸಾಮ್ಸ್ ಅನ್ನು ಹೋಗುತ್ತೆ. Till then, see you everyone.